ಮದುವೆಗೆ ಸಹಾಯ ಮಾಡುವಂಥ ದೇವರ ದರ್ಶನವನ್ನು ಮಾಡಿದ್ವಿ. ಆದರೆ ಮದುವೆ ಆದಮೇಲೆ ಜೀವನದಲ್ಲಿ ಹೊಸ ಪ್ರಯಾಣ ಶುರುವಾಗೋದು. ಕೆಲವರಿಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ. ಆದರೆ ಮಕ್ಕಳಿಲ್ಲ ಅನ್ನೋ ಕೊರಗು ಕೊನೆಯ ತನಕ ಕಾಡ್ತಿರುತ್ತೆ. ಇವತ್ತಿನ ನಮ್ಮ ಸಂಚಿಕೆ ಇನ್ನೊಂದು ವಿಶೇಷ ಅಂದರೆ ಈ ಆಲದ ಮರ. ಈ ಆಲದ ಮರಕ್ಕೆ ಹರಕೆ ಹೊತ್ತರೆ ಮಕ್ಕಳಾಗತ್ತೆ ಅನ್ನೋದು ವಿಶೇಷ. ಇದರ ನಿದರ್ಶನದ ಒಂದು ಘಟನೆ ನಿಮಗೋಸ್ಕರ. ತಗೊಳ್ಳಿ. ಎಷ್ಟು ದೇವಸ್ಥಾನಗಳು ಸುತ್ತಿದ್ರೆ ಏನ್ ಪ್ರಯೋಜನ? ಇಷ್ಟು ವರ್ಷ ಆಯ್ತು ಮದುವೆ ಆಗಿ, ಒಂದು ಮಗುನ ಇತ್ತು ಕೊಡ್ಲಿಲ್ಲ ನೀನು. ಜಾತ್ರೆ ಕೊಟ್ಟು ಮದುವೆ ಮಾಡಿದ್ರು. ನಾವು ಮೋಸ ಹೋದ್ವಿ. ಸುಮ್ಮನೆ ಯಾಕೆ ನಾಟಕ ಆಡ್ತಾ ಇದೀಯಾ? ಅನ್ಯಾಯ ಆಗಿರೋದು ನಮ್ಗೆ, ಜೀವನ ಪೂರ್ತಿ ಕಣ್ಣೀರು ಹಾಕ್ಬೇಕಾಗಿರೋದು ನಾವು. ಹೋಗೆ ಹೊಟ್ಟೆ ಉಳಿಸ್ಬೇಡ. ನನ್ನ ಮಗನ್ಗೆ ನಿನ್ನ ಮದುವೆ ಮಾಡ್ಕೊಂಡು ಬಂದಿದ್ದು ಲಂಗು ಲಗಾಮಿಲ್ದ ಜನಗಳು ಅವ್ರ ಬಾಯಿಗೆ ಹುಳ ಬಿಡ ಅಂತ ಅವ್ರ ಮನೆಗೆ ನೀನ್ ಯಾಕೆ ಹೋಗಿದ್ದೆ? ನಿನ್ನಲ್ಲಿರೋ ನ್ಯೂನತೆಯಿಂದ ನಾವು 4 ಕಡೆ ಸುತ್ತಾರೋದನ್ನೇ ನಿಲ್ಲಿಸ್ಬಿಟ್ಟಿದೀವಿ. ಆದ್ರೆ ನೀನು ನಾಚಿಕೆಯಲ್ಲಿ ಅದು ಹ್ಯಾಕ್ ತಿರ್ತಾ ಇದ್ದು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಜೀವ ತಿನ್ನೋಕೆ ತಾನೆ ನಾನಿರೋದು. ನನಗೂ ಮುಕ್ತಿ ಅಂದ್ರೆ ಆಸೆ, ಪ್ರಾಣ. ನೋಡಿದೆ ತಪ್ಪ. ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಇರೋ ಸಮಸ್ಯೆ ನನಗೆ ಇದೆ ಅನ್ನೋ ತರ ಆಡ್ತಾ ಇದ್ದೀರ. ಅಲ್ಲ ಇವಳ ಮಾವನ ಎದುರುಗಡೆ ನಿಂತ್ಕೊಂಡು ಇಷ್ಟೊಂದು ಧೈರ್ಯದಿಂದ ಮಾತಾಡ್ತಾ ಇದೀಯ ನೀನು? ಬರ್ಲಿ ಬರ್ಲಿ ಕಡೆ ನನ್ನ ಮಗ, ನಿನಗಿವತ್ತು ಗ್ರಾಚಾರ ಬಿಡಿಸ್ತೀನಿ. ಒಂದು ಸುಂದರ ಸಂಸಾರದ ಕಥೆಯಾಗಬೇಕಿದ್ದ ಈ ದಂಪತಿಯ ಜೀವನದಲ್ಲಿ ಮಕ್ಕಳಾಗದೇ ಇರುವ ವೇದನೆ, ತಂದೆ ತಾಯಿಯ ಒತ್ತಾಸೆ, ಅತ್ತೆ ಮಾವನ ಒತ್ತಾಸೆ, ನೆರೆಹೊರೆಯವರ ಕೊಂಕು ಮಾತು ಚುಚ್ಚುತ್ತಿತ್ತು. ಶುರುವಾಯ್ತು. ಹೀಗೆ ಎಲ್ಲರೂ ನನ್ನ ಪ್ರಾಣ ತಿಂತಾ ಇದ್ರೆ ಮನೆಗೆ ಬರೋದೇ ಬಿಟ್ಬಿಡ್ತೀನಿ ಅಷ್ಟೇ. ಅಲ್ಲ ರೀ, ನಿಮ್ಮ ಅಪ್ಪ ಅಮ್ಮಂಗಂತೂ ಅರ್ಥ ಆಗಲ್ಲ. ನಮ್ಮಿಬ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ನಿಮ್ಗೂ ಗೊತ್ತು ತಾನೆ. ನೀವೇ ಯಾಕೆ ಕೂರಿಸ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಬಾರ್ದು? ಈ ಹೇಳೋದು ಸಮಜಾಯಿಸೋದು ಎಲ್ಲ ಮುಗಿದೋಯ್ತು. ಅವ್ರ ಪಾಲಿಗೆ ನಾನು ಹೆಂಡತಿ ಗುಲಾಮ, ನಾನು ಸುಳ್ಳು ಹೇಳೋ ಬಂಡ. ಒಟ್ನಲ್ಲಿ ನೀನಲ್ಲಿ ಸಿಕ್ಕಿರೋದು ದೊಡ್ಡ ದರಿದ್ರ. ಹೊರಗಡೆ ನನ್ನ ಫ್ರೆಂಡ್ಸ್ ಮುಂದೆ ತಲೆ ಎತ್ತಿ ತಿರ್ಗಕ್ಕಾಗ್ತಿಲ್ಲ. ಅವರು ನನ್ನ ಗೇಲಿ ಮಾಡ್ತಾ ಇದ್ರೆ ಗೊತ್ತಾ? ಏನು ನೀವು ಎಲ್ಲ ತಪ್ಪು ನಂದೇ ಹೋಗಿ ಮಾತಾಡ್ತಾ ಇದ್ದೀರಾ? ಇಲ್ಲಮ್ಮ, ನೀವ್ ಯಾವ ತಪ್ಪು ಇಲ್ಲ. ತಪ್ಪೆಲ್ಲ ನಂದೇ. ನಿನ್ನ ಮದುವೆ ಆದ್ನಲ್ಲ ಅದು ಮೊದಲನೇ ತಪ್ಪು. ಇನ್ನೂ ನಿನ್ ಜೊತೆ ಇದ್ದೀನಲ್ಲ ಅದು 2ನೇ ತಪ್ಪು.
ಇವಳಿಗೆ ಏನೇ ತೊಂದರೆ ಇರದಿದ್ದರೂ ಮಕ್ಕಳಾಗದಿದ್ದುದಕ್ಕೆ ಉತ್ತರ ಸಿಕ್ಕಿದ್ದು ಎಲ್ಲಿ? ಒಂದು ಆಲದ ಮರದಲ್ಲಿ. ಆ ಆಲದ ಮರಕ್ಕೆ ಇವರು ಕಟ್ಟಿದ ತೊಟ್ಟಿಲು ಇವರ ಮನೆಯಲ್ಲೂ ತೊಟ್ಟಿಲು ಕಟ್ಟಲು ವರ ಪ್ರಸಾದಿಸಿತು. ಮುಂದೇನಾಯ್ತು ಅನ್ನೋ ಕುತೂಹಲ ಕಾಡ್ತಾ ಇದೆ ಅಲ್ವಾ? ಇಷ್ಟೊತ್ತು ನೋಡಿದ್ರಲ್ಲ ಕಥೆ, ಆ ದಂಪತಿಗಳನ್ನ ನಿಮಗೆ ಭೇಟಿ ಮಾಡಿಸ್ತೀನಿ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ವೀರೇಶ್ ಅಂತ ಹೇಳಿ ಸರ್. ವೀರೇಶ್. ಮೇಡಮ್? ಲಕ್ಷ್ಮಿ. ಎಷ್ಟು ವರ್ಷ ಆಯ್ತು ಸರ್ ಮದುವೆ ಆಗಿ? ಮದುವೆ ಆಗಿ ಸರ್ ಈಗ 9-10 ವರ್ಷ ಆಯಿತು. ಎಷ್ಟು ವರ್ಷ ಮಕ್ಕಳಿರಲಿಲ್ಲ ಸರ್ ನಿಮಗೆ? 5 ವರ್ಷ. 5 ವರ್ಷ. ಹಾಂ. ನಿಮ್ಮ ತಂದೆ ತಾಯಿಯವ್ರಿಗೂ ನಿಮ್ಮಿಬ್ಬರಿಗೂ ಈ ವಿಷಯಕ್ಕೆ ಏನಾದರೂ ಜಗಳ ಏನಾದ್ರು ಆಗ್ತಿತ್ತಾ? ತೊಂದರೆ ಆಗ್ತಿತ್ತಾ ಸರ್? ಹಾಂ. ಮಕ್ಳು ಯಾಕೆ ಆಗವಲ್ಲು ಅದು ಇದು ಅಂತ ಹೇಳಿ ಅದ್ರದ್ದು ಹಾಸ್ಪಿಟಲ್ ದವಾಖಾನೆ ಅಂತ ಹೇಳಕ್ಕೆಲ್ಲ ಹೋಗಿದ್ವು ಅಲ್ರಿ. ಸಿಕ್ಕಾಪಟ್ಟೆ ತಿರುಗಾಡಿದ್ವಿ. ಹೇಗಿತ್ತು ಸರ್? ಅಂದ್ರೆ ಮಕ್ಕಳು ಇಲ್ಲದೆ ಇರೋ ಸಮಯದಲ್ಲೂ ಈಗ ಮಕ್ಕಳಿದೆ, ನಿಮ್ಗೆ 2 ಮಕ್ಕಳಿದ್ದಾರೆ. ಮಕ್ಕಳು ಇದ್ದ ಟೈಮ್ಗೆ ನಮಗೆ ಸಂತೋಷವನ್ನು ಉಂಟು ಮಾಡೋದು ಸರ್. ಆದ್ರೆ ಮಕ್ಕಳು ಇಲ್ಲದ ಟೈಮಲ್ಲಿ ಒಂಥರ ಏನೋ ಒಂದು ಇಲ್ಲಪ್ಪ ಅನಿಸ್ತದೆ. ಮೇಡಮ್, ನಿಮಗೆ ಈಗ ಹೆಂಗ ಅನಿಸ್ತಿದೆ? 2 ಮಕ್ಕಳಿದ್ದಾರೆ, ಮುಂಚೆ 5 ವರ್ಷ ಮಕ್ಕಳಿರಲಿಲ್ಲ, ಮದುವೆ ಆಗಿ ಖುಷಿಯಾಗಿದೆಯಾ ಇವಾಗ? ಇವಾಗ ಖುಷಿಯಾಗಿದೆ. 2 ಮಕ್ಕಳ ಮೊದಲೇ ಬೇಜಾರಾಗ್ತಿತ್ರಿ. ಬೇಜಾರಾಗ್ತಿತ್ತು. ಯಾಕಂದ್ರೆ ಇನ್ನೊಬ್ರು ಹುಡುಗರನ್ನು ಆಡ್ಸೋದು ನೋಡ್ರಿ ನಮಗೂ ಒಂದ್ ಸ್ವಲ್ಪ ತ್ರಾಸ ಅನ್ಸೋದನ್ನ. ನಾವು ಹೊರಗಡೆ ಇರ್ತೀವಿ, ಇವ್ರ ಮನೆಯಲ್ಲಿರೋರ ಬೇರೆ ಹುಡುಗರು ಬಂದ್ರು ಅಂತಂದ್ರೆ ಸ್ವಲ್ಪ ತ್ರಾಸ ಆಗೋದನ್ನ. ಈ ವಿಷಯ ಹೇಳಿದ್ಯಾರು ಸರ್? ನಮ್ಮ ರಿಲೇಷನ್ ಅಲ್ಲಿ ಒಬ್ರು ಇದ್ದಾರೆ, ಅವರು ಹೇಳಿದ್ರು. ಹೇಳಿದ ಮೇಲೆ ಆಮೇಲೆ ಬಂದು ಇಲ್ಲಿ ತೊಟ್ಲ ಕಟ್ಟಿ ಒಂದ್ ಸ್ವಲ್ಪ ಇದು ಮಾಡಿದ್ರು ದೇವರಿಗೆ. ಆಮೇಲೆ 1 year and 1.5 ವರ್ಷ ಅಥವಾ ಅಂತಂದ್ರೆ ಈ ನಮ್ಮ ಹುಡುಗ.